ಹಲೋ ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ನೋಡಿ, ನಂದಿನಿ ಹಾಲಿಗೆ ಗಿಣ್ಣದ ಹಾಲು ಹಾಕಿ ಬೆಲ್ಲ ಹಾಕಿದರೆ ಈ ಟೈಪ್ ಆಗುತ್ತೆ. ನಮ್ಮ ಶ್ರೀಮತಿಯವರು ಕಲಸಿಟ್ಟಿದ್ರು. ನೋಡಿ, ಯಾರೋ ರೈತ ಬಾಂಧವರು ಗಿಣ್ಣದ ಹಾಲನ್ನು ತಂದುಕೊಟ್ಟಿದ್ರು. ಬಾಟ್ಲಿಗೆ ಹಾಕೋದು ಬೇಡ ಅಂಥೇಳಿ ನಾನು ಬಟ್ಲಿಗೆ ಹಾಕ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಈ ಗಿಣ್ಣದ ಒರಿಜಿನಲ್ ಗಿಣ್ಣದ ಹಾಲಿದು. ಈ ಹಾಲು ಮೊದಲನೇ ದಿವಸದ ಹಾಲು. ಅದು ತುಂಬ ಸಿಗೋದಿಲ್ಲ, ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ಮಾತ್ರ ಸಿಗುತ್ತೆ. ಹಾಲಿಗೆ ಹಾಕಿ ಚೆನ್ನಾಗಿ ಕಲಿಸ್ಬೇಕು, ಬೆಲ್ಲ ಹಾಕಿ. ಆಮೇಲೆ ಕುಕ್ಕರ್ಲಿ ಬೇಯಿಸಬೇಕು. ಬೇಯಿಸಿದರೆ ಅದ್ಭುತವಾದಂಥ ಗಿಣ್ಣ ತಯಾರಾಗಿದೆ. ನೋಡಿ, ನಾನು ಗಿಣ್ಣವನ್ನು ತಿಂತಾಯಿದ್ದೀನಿ, ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಏಲಕ್ಕಿಯನ್ನು ಹಾಕಿರಬೇಕು. ಏಲಕ್ಕಿ ಹಾಕಿಲ್ಲ ಅಂತಂದರೆ ಮದ್ದು ಹಾಕೋವಂಥ ಸಾಧ್ಯತೆಗಳು ತುಂಬ ಇರ್ತವೆ. ಆದ್ದರಿಂದ ನೀವು ನೋಡ್ಕೊಂಡು ಗಿಣ್ಣವನ್ನು ತಿನ್ನಬೇಕು. ಗಿಣ್ಣ ತಿನ್ಬೇಕಾರೆ ಏಲಕ್ಕಿ ಹಾಕಿ ಅವರೆಲ್ಲ ನೋಡ್ಕೊತೀನಿ. ತುಂಬಾ ತಿನ್ನಬಾರ್ದು, ತುಂಬ ಹೀಟು ಅಂತ ಹೇಳಿದ್ದೆ ಮೊದಲೇ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಅಲ್ಲಿಯವರೇ ಹಸುವಿನ ಗಿಣ್ಣವನ್ನು ಯಾರೋ ರೈತರು ಗಿಣ್ಣದ ಹಾಲನ್ನ ತಂದುಕೊಟ್ಟಿದ್ರು. ಇದು ಒರಿಜಿನಲ್ ನಮ್ಮನಲ್ಲೇ ಮಾಡಿರ್ತಕ್ಕಂಥ ಗಿಣ್ಣ, ಅದ್ಭುತವಾಗಿರುತ್ತೆ. ಈ ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ತುಂಬ ಜನ ಗಿಣ್ಣವನ್ನು ಒರಿಜಿನಲ್ ಗಿಣ್ಣ ಅಂಥೇಳಿ ಮಾರಾಟವನ್ನು ಮಾಡ್ತಾಯಿದ್ದಾರೆ. ಅದು ಯಾವ ಟೈಪ್ ಇರುತ್ತೋ ಗೊತ್ತಿಲ್ಲ, ಆದರೆ ನಮ್ಮಲ್ಲೇ ಮಾಡಿರ್ತಕ್ಕಂಥ ಒರಿಜಿನಲ್ ಗಿಣ್ಣ ಇದು. ನಮ್ಮ ಶಿವಮೊಗ್ಗ ವಿರೂಪಾಕ್ಷಣ್ಣವರು, ನಮ್ಮ ಆತ್ಮೀಯರು ನಮಗೆ ಮನೆಯಲ್ಲಿ ಮಾಡಿದ ಶುದ್ಧ ಹಳ್ಳಿ ಗಿಣ್ಣ ತಂದು ತಿನ್ನಿಸ್ತಾ ಇದ್ದಾರೆ. ತುಂಬ ರುಚಿಕರವಾಗಿ ಇರುತ್ತೆ ಅಂತ